ನಮಸ್ಕಾರ ಮಿತ್ರರೇ. ಶೆಕೆ ಮದುವೆಗೆ ಹೋಗಿ ಬಂದು ಹೊಟ್ಟೆ ತುಂಬಿದೆ. ಈಗ ಏನಾದರೂ ಒಂದು ತಂಪಾದ ಪಾನೀಯವನ್ನು ಕುಡಿಯಬೇಕಂತ ಮನಸ್ಸಾಗ್ತಿದೆ. ಹಾಗಾದರೆ ದೇಹವನ್ನು ತಂಪಾಗಿಸುವಂತಹ ಜೀರಾ ಅಂದರೆ ಜಲ್ಜೀರಾ ಹೇಗೆ ಮಾಡೋದು ಎಂದು ನೋಡೋಣ ಅಲ್ಲವೇ? ಈ ಜೀರಾ ಎಂಬುದು ಒಂದು ಬಹಳ ಆರೋಗ್ಯಕರವಾದ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು. ಅದು ದೇಹವನ್ನು ತಂಪಾಗಿಸುತ್ತದೆ. ಅಲ್ಲದೆ ಯಾರಿಗೆ ಯೂರಿನರಿ ಪ್ರಾಬ್ಲಮ್ ಉಂಟು ಅಂಥವರು ಜೀರಾ ವಾಟರ್ ಕುಡಿದ್ರೆ ಬಹಳ ಉತ್ತಮ. ಹಾಗಾದರೆ ಏನೆಲ್ಲ ಸಾಮಗ್ರಿಗಳು ಬೇಕು ಎಂದು ನೋಡೋಣ ಅಲ್ಲವೇ? ಮಿತ್ರರೇ, ಜಲ್ಜೀರಾ ಬಹಳ ಒಂದು ತಂಪಾದ ಒಂದು ಪಾನೀಯ ಅಂತ ಹೇಳ್ಬೋದು. ನಾನು ಆರೋಗ್ಯಭರಿತವಾದ ಈ ಜಲ್ಜೀರವನ್ನು ಏನು ಐಸ್ ಹಾಕದೆ ಅಥವಾ ಸೋಡಾ ಎಲ್ಲ ಏನು ಹಾಕದೆ ಸಿಂಪಲಾಗಿ ನಮಗೆ ಹೊಟ್ಟೆ ಉಬ್ಬರೆಲ್ಲ ಇದ್ದರೆ ಇಂಥದನ್ನೊಂದು ನಾವು ಮಾಡಿ ಕುಡಿದ್ರೆ ದೇಹಕ್ಕೆ ಬಹಳ ಉತ್ತಮ. ಹಾಗಾದರೆ ಬೇಕಾಗುವ ಸಾಮಗ್ರಿಗಳು ನೋಡಿ. ನಾನು ಸ್ವಲ್ಪ ಹುಳಿಯನ್ನು ನೋಡಿ, ಒಂದು ಇಷ್ಟೇ ಹುಳಿಯನ್ನು ಸ್ವಲ್ಪ ಹುಳಿ ಒಂದು 10 ನಿಮಿಷ ನೀರಿನಲ್ಲಿ ಹಾಕಿಟ್ಟು ಹೀಗೆ ಕಿವುಚಿಕೊಂಡು ಹಾಕಿಡ್ತೇನೆ. ಮತ್ತು ಒಂದು 20ರಿಂದ 30 ಗ್ರಾಮ್ಸ್ನಷ್ಟು ಬೆಲ್ಲ, 1 ಚಮಚದಷ್ಟು ಜೀರಾ, 4 ಕರಿಮೆಣಸು, 1 ಸಣ್ಣ 1/4 ಚಮಚದಷ್ಟು ಕೊತ್ತಂಬರಿ ಬೀಜ, 2 ಏಲಕ್ಕಿ ಮತ್ತು ಸ್ವಲ್ಪ ಕಲ್ಲುಪ್ಪು. ನೀವು ಬೇಕಾದರೆ ಬ್ಲ್ಯಾಕ್ ಸಾಲ್ಟ್ ಅನ್ನು ಸಹ ತೆಗೆದುಕೊಳ್ಬೋದು ಇದ್ದರೆ ನಿಮ್ಮ ಹತ್ರ. ಹಾಗಾದರೆ ಮೊದಲಿಗೆ ನಾವು ಒಂದು ಗ್ಯಾಸ್ನಲ್ಲಿ ಈ ಬೆಲ್ಲವನ್ನು ಕರಗಿಸಿಕೊಳ್ಳೋಣ. ಒಂದು ಪಾತ್ರೆ ಇಟ್ಟು ನಾನು ಅದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಬೆಲ್ಲ ನಾವು ಕರಗಲಿಕ್ಕೆ ಇಟ್ಕೊಳ್ಳೋಣ. ಇಲ್ಲಿ ಕರಗ್ತಾ ಇರಲಿ. ಇಲ್ಲಿ ಗ್ಯಾಸ್ನಲ್ಲಿ ಒಂದು ನಾನು ಸಣ್ಣ ಬಣಾಲೆಯನ್ನು ಇಟ್ಟುಕೊಂಡು ಈ ಜೀರಾ ಮತ್ತು ಈ ಏಲಕ್ಕಿ ಅಲ್ಲ, ಜೀರಾ, 4-5 ಕರಿಮೆಣಸು ಮತ್ತು 1/4 ಚಮಚದಷ್ಟು ಕೊತ್ತಂಬರಿ ಬೀಜ ಇಷ್ಟನ್ನು ಮಾತ್ರ ಸ್ವಲ್ಪ ಫ್ರೈ ಮಾಡಿಕೊಳ್ತೇನೆ. ಸರಿ, ಇದು ಬಹಳ ಚೆನ್ನಾಗಿರ್ತದೆ ನೋಡಿ. ಉಳಿದದು ಏಲಕ್ಕಿ ಮತ್ತು ಉಪ್ಪು ಇಲ್ಲಿ ಉಂಟು, ಅದು ಕೊನೆಗೆ ಮಾಡೋಣ. ಈಗ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು. ಯಾಕಂದರೆ ಇದನ್ನು ನಾನೀಗ ಗ್ರೈಂಡ್ ಮಾಡಲಿಕ್ಕೆ ಉಂಟು. ಫ್ರೈ ಮಾಡಿದರೆ ಗ್ರೈಂಡ್ ಮಾಡಲಿಕ್ಕೆ ಸ್ವಲ್ಪ ಈಸಿ ಆಗ್ತದೆ. ಸಾಕು ವೀಕ್ಷಕರೇ, ಈಗ ಇದನ್ನು ಆಫ್ ಮಾಡಿಕೊಳ್ತಿದ್ದೆ ನೋಡಿ. ಇಷ್ಟು ಫ್ರೈ ಆದರೆ ಸಾಕು. ಈಗ ಇದನ್ನು ಸ್ವಲ್ಪ ತಣ್ಣಗಾದ ಮೇಲೆ ನಾನು ಇದು ಪ್ಲಸ್ ಏಲಕ್ಕಿ ಅಂತ ಇದರಲ್ಲಿ ಹಾಕಿ ಇದನ್ನು ಒಂದು ಪೌಡರ್ ಮಾಡಿ ತರ್ತೇನೆ ಮಿಕ್ಸಿಯಲ್ಲಿ. ಇಲ್ಲಿ ನೋಡಿ ವೀಕ್ಷಕರೇ, ಇಷ್ಟು ಈಗ ಹುಡಿಯಾಗಿದೆ. ಇಲ್ಲಿಗ ಬೆಲ್ಲ ನೀರಾಗ್ತಾ ಉಂಟು ನೋಡಿ. ನಾನೀಗ ಇದನ್ನು ಇದಕ್ಕೆ ಹಾಕ್ಕೊಳ್ತಿದ್ದೇನೆ. ಈಗ ಒಂದು ಸ್ವಲ್ಪ ನಾನು ಇಟ್ಕೊಂಡ ಉಪ್ಪನ್ನು ಸಮೇತ ಈಗ ಇದಕ್ಕೆ ಹಾಕ್ಕೊಳ್ತಿದ್ದೇನೆ. ಎಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೇನೆ. ಆಯಿತು, ಇದನ್ನು ಒಂದು ಕುದಿ ಬಂದ ಕೂಡಲೇ ಆಫ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಬಿಡೋಣ. ವೀಕ್ಷಕರೇ, ಒಂದು ಕುದಿ ಆಯ್ತು ಬಂತು ನೋಡಿ. ಆಫ್ ಮಾಡಿ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಕೆಳಗೆ ಇಟ್ಕೊಳ್ಳೋಣ. ಇನ್ನು ತಣ್ಣಗಾದ ಮೇಲೆ ನಮ್ಮ ಕೆಲಸ. ವೀಕ್ಷಕರೇ ನೋಡಿ, ಬೆಲ್ಲದ ನೀರು ಮತ್ತು ಜೀರಾ ಎಲ್ಲ ಮಿಕ್ಸ್ ಮಾಡಿದ ನೀರು ತಣ್ಣಗಾಗಿದೆ. ಈಗ ಈ ಹುಳಿಯ ನೀರನ್ನು ನಾವು ಇದಕ್ಕೆ ಸೇರಿಸ್ಕೊಳ್ತಿದ್ದೇವೆ. ಈ ಹುಳಿ ನೀರು ಸಹ ನಾನು ನೀರು ಹಾಕುವಾಗ ಬಿಸಿ ತಣ್ಣಗಾದ ನೀರನ್ನೇ ಹಾಕ್ಕೊಂಡದ್ದು ವೀಕ್ಷಕರೇ. ಸ್ವಲ್ಪ ಹುಳಿಯ ನೀರು ಸಾಕು. ಒಂದು ಚೆನ್ನಾಗಿ ಆಗಿದೆ, ಭಾರಿ ಟೇಸ್ಟ್ ಆಗಿದೆ. ಇದನ್ನು ನಾವು ಗಾಳಿಸಿಕೊಳ್ಳೋಣ. ಇದು 2 ಗ್ಲಾಸಿಗೆ ಆಗುವಷ್ಟು ನಾನು ಮಾಡಿದ್ದು ನೋಡಿ. 1 ಗ್ಲಾಸಿಗೆ ಇಷ್ಟ ಹಾಕ್ಕೊಂಡು ಈಗ ಅದಕ್ಕೆ ಎಷ್ಟು ನಿಮಗೆ ಬೇಕು ಅಷ್ಟು ಪುನಃ ನೀರನ್ನು ಹಾಕೊಳ್ಳೋಣ.
ಬಹಳ ಚೆನ್ನಾಗಿದೆ. ಇದಕ್ಕೆ ಕೆಲವರು ಸೋಡಾ ಇಷ್ಟಪಡುವವರು ಸೋಡಾ ಹಾಕೊಂಡು ಕುಡಿಬೋದು, ಆದರೆ ಸೋಡಾ ಎಲ್ಲ ಹಾಕಿದರೆ ಅಷ್ಟೊಂದು ಹೆಲ್ದಿ ಅಲ್ಲ ವೀಕ್ಷಕರೇ. ಹೀಗೆ ನೀವು ಇದನ್ನು ಕುಡಿದ್ರೆ ಇದು ಆರೋಗ್ಯಕ್ಕೆ ಬಹಳ ಉತ್ತಮ. ಸೊ ಜಲ್ಜೀರಾ ನಾವು ಈ ಡಿನ್ನರ್ ಪಾರ್ಟಿಗಳಲ್ಲೆಲ್ಲ ಯಾವತ್ತೂ ಊಟ ಎಲ್ಲ ಆದಮೇಲೆ ಕುಡಿತೇವೆ. ಅದು ಹೇಗೆ ಮಾಡುವುದು ಎಂದು ನನಗೆ ಗೊತ್ತಿರಲಿಲ್ಲ. ನಾನು ಒಬ್ಬರ ಹತ್ರ ಕೇಳಿ ಇದನ್ನು ನಾನು ನಿಮಗೆ ಮಾಡಿ ತೋರಿಸಿದ್ದೇನೆ. ಬಹಳ ಚೆನ್ನಾಗಿರ್ತದೆ. ನೀವು ಖಂಡಿತ ಇದನ್ನು ಮಾಡಲೇಬೇಕು. ಮಾಡಿ ನೋಡಿ ಮತ್ತೆ ನನಗೆ ಮೆಸೇಜ್ ಮಾಡಿ ಆನಂದಿಸಿ. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.